ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಉತ್ತರ ಪ್ರದೇಶದ ಮೀರತ್ ಜಿಲ್ಲೆಯಲ್ಲಿ ಒಬ್ಬ ದೊಡ್ಡ ಉದ್ಯಮಿ ಇದ್ದಾನೆ. ಆತ 5 ಇಟ್ಟಿಗೆ ಬಟ್ಟಿಗಳನ್ನು ತಯಾರಿಸುವ ಘಟಕಗಳನ್ನು ಹೊಂದಿದ್ದಾನೆ. ಈ ಇಟ್ಟಿಗೆ ಬಟ್ಟಿಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಸಂಖ್ಯೆ 500ಕ್ಕೂ ಹೆಚ್ಚು. ಈ ಕಾರ್ಮಿಕರಲ್ಲಿ ರಚನಾ ಎಂಬ ಯುವತಿಯು ಒಬ್ಬಳು. ಇತ್ತೀಚೆಗೆ PUC ಪೂರೈಸಿ ಇಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದಾಳೆ. ಫ್ರೆಂಡ್ಸ್, ಅವಳು ಎಷ್ಟೊಂದು ಸುಂದರವಾಗಿ ಕಾಣುತ್ತಾಳೋ ಅಷ್ಟೇ ಬುದ್ಧಿವಂತೆ ಮತ್ತು ಶ್ರಮಜೀವಿ ಸ್ವಭಾವದ ಒಳ್ಳೆಯ ಹುಡುಗಿ. ಫ್ರೆಂಡ್ಸ್, ಅಲ್ಲಿ ಕೆಲಸ ಮಾಡುವ ಕಾರ್ಮಿಕರೆಲ್ಲರೂ ಹತ್ತಿರದ ಗ್ರಾಮಗಳಿಂದ ಇಲ್ಲಿಗೆ ಕೆಲಸ ಮಾಡಲು ಬರುತ್ತಿದ್ದರು. ರಚನಾ ಅವರೊಂದಿಗೆ ಕೆಲಸ ಮಾಡುವಾಗ ಅವಳು ಅವರೆಲ್ಲರ ನಡುವೆ ಬಹಳ ವಿಶೇಷವಾಗಿ ಕಾಣುತ್ತಿದ್ದಳು, ಏಕೆಂದರೆ ಆಕೆ ತುಂಬಾ ಸುಂದರವಾಗಿದ್ದಳು. ಹೀಗೆ ಸಮಯ ಕಳೆದಂತೆ ಒಂದು ದಿನ ಆ ವ್ಯಾಪಾರಿಯ ಒಬ್ಬನೇ ಒಬ್ಬ ಮಗ ಇಟ್ಟಿಗೆ ಬಟ್ಟಿಯನ್ನು ಪರಿಶೀಲಿಸಲು ಪಟ್ಟಣದಿಂದ ಬರುತ್ತಾನೆ. ಆಗ ಅವನ ಕಣ್ಣು ಈ ಹುಡುಗಿಯ ಮೇಲೆ ಬೀಳುತ್ತದೆ. ಅವಳ ಸೌಂದರ್ಯಕ್ಕೆ ಮಾರುವುದ ಅವನು ಅವಳೊಂದಿಗೆ ಮಾತನಾಡಲು ಅವಕಾಶಕ್ಕಾಗಿ ಹಗಲು ರಾತ್ರಿ ಅಲ್ಲೇ ಕಳೆಯುತ್ತಾನೆ. ಇದರಿಂದಾಗಿ ರಚನಳ ಪೋಷಕರಲ್ಲಿ ಆತಂಕ ಹೆಚ್ಚಾಗುತ್ತದೆ, ಏಕೆಂದರೆ ಅವರಿಗೆ ಚೆನ್ನಾಗಿ ತಿಳಿದಿತ್ತು ಏನಾದರೂ ಅಹಿತಕರ ಘಟನೆ ನಡೆದರೆ ಆ ನಿಂದನೆ ತಮ್ಮ ಮೇಲೆ ಬರುತ್ತದೆ ಮತ್ತು ಭಯಂಕರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂದು. ಆದರೆ ಕೊನೆಗೆ ಅವರು ಯಾವುದರ ಬಗ್ಗೆ ಚಿಂತಿಸುತ್ತಿದ್ದಾರೋ ಅದೇ ಸಂಭವಿಸಿತು. ಫ್ರೆಂಡ್ಸ್, ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಆಗ ನಿಮಗೆ ಸಂಪೂರ್ಣ ವಿಷಯ ಅರ್ಥವಾಗುತ್ತದೆ. ಫ್ರೆಂಡ್ಸ್, ಆ ಸೇಟುನ ಹೆಸರು ಧೀರಜ್ ಸಿಂಗ್. ಈ 5 ಇಟ್ಟಿಗೆ ಬಟ್ಟಿಗಳ ಜೊತೆಗೆ ಆತ 300 ಎಕರೆಗಳಷ್ಟು ಕೃಷಿ ಭೂಮಿಯನ್ನು ಹೊಂದಿದ್ದಾನೆ. ಸುತ್ತಮುತ್ತಲು ಪ್ರದೇಶಗಳಲ್ಲಿ ಆತನಿಗೆ ಗೌರವ ಮತ್ತು ಒಳ್ಳೆ ಹೆಸರು ಇದೆ. ಆತನಿಗೆ ಅಪಾರ ಸಂಪತ್ತಿನ ಜೊತೆಗೆ ಹೆಸರು ಮತ್ತು ಪ್ರತಿಷ್ಠೆಯೂ ಇತ್ತು. ಅಲ್ಲಿನ ಜನರು ಆತನನ್ನು ಬಹಳ ಗೌರವಿಸುತ್ತಿದ್ದರು. ಆತನಿಗೆ ಎಲ್ಲವೂ ಇತ್ತು, ಜೀವನದಲ್ಲಿ ಯಾವುದೇ ಕೊರತೆ ಇರಲಿಲ್ಲ. ದೇವರ ದಯೆಯಿಂದ ಅವರಿಗೆ 2 ಮಕ್ಕಳಿದ್ದಾರೆ, ಒಬ್ಬ ಮಗ ಮತ್ತು ಒಬ್ಬ ಮಗಳು. ಮಗಳು ಅಲಿಗಾಢದಲ್ಲಿ MBBS ಓದುತ್ತಿದ್ದಾಳೆ ಮತ್ತು ಮಗ ಯಶವಂತ್ ಸಿಂಗ್ ಇಂಜಿನಿಯರಿಂಗ್ ನಲ್ಲಿ ಬಿಟೆಕ್ ಪೂರ್ಣಗೊಳಿಸಿದ್ದಾನೆ. ತನ್ನ ಬಿಟೆಕ್ ಪೂರ್ಣಗೊಳಿಸಿದ ನಂತರ ಯಶವಂತ್ ಸಿಂಗ್ ಒಂದು ಕಂಪನಿಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದ. ಆತನಿಗೆ 40 ರಿಂದ 50 ಸಾವಿರ ನಡುವೆ ಸಂಬಳವು ಸಿಗುತ್ತಿತ್ತು. ಹೀಗಿರುವಾಗ ಒಂದಿನ ಸೇಟು ತಮ್ಮ ಮಗನೊಂದಿಗೆ ಮಾತನಾಡುತ್ತಾ, ನನ್ನ ಮಗನೇ, ಈ ಖಾಸಗಿ ಕೆಲಸವನ್ನು ಬಿಟ್ಟು ನಮ್ಮ ವ್ಯಾಪಾರವನ್ನು ನೋಡಿಕೋ, ಅದನ್ನ ಇನ್ನಷ್ಟು ಅಭಿವೃದ್ಧಿಪಡಿಸು ಎಂದು ಹೇಳುತ್ತಾನೆ. ತಂದೆಯ ಆದೇಶದ ಮೇರೆಗೆ ಯಶವಂತ್ ಸಿಂಗ್ ತನ್ನ ಕೆಲಸವನ್ನು ಬಿಟ್ಟು ಮನೆಗೆ ಹಿಂತಿರುಗಿ ತಮ್ಮ ವ್ಯಾಪಾರವನ್ನು ನೋಡಿಕೊಳ್ಳಲು ಪ್ರಾರಂಭಿಸಿದ. ಇಟ್ಟಿಗೆ ಬಡ್ಡಿಯ ಸಮೀಪವಿರುವ ತನ್ನ ಆಫೀಸಿನಲ್ಲಿ ಕುಳಿತು ಅಲ್ಲಿ ನಡೆಯುವ ಕೆಲಸಗಳನ್ನು ಮೇಲ್ವಿಚಾರಣೆ ಮಾಡಲು ಪ್ರಾರಂಭಿಸಿದ. ಹೀಗೆ ಒಂದು ದಿನ ಅವನು ಬಟ್ಟಿಯಲ್ಲಿ ಅತ್ತಿಂದಿತ್ತ ತಿರುಗಾಡುತ್ತಾ ಅಲ್ಲಿ ನಡೆಯುವ ಕೆಲಸಗಳನ್ನು ಮೇಲ್ವಿಚಾರಣೆ ಮಾಡುತ್ತಿರುವಾಗ ಅವನ ಕಣ್ಣು ಒಬ್ಬ ಹುಡುಗಿಯ ಮೇಲೆ ಬಿತ್ತು. ಏಕೆಂದರೆ ಆ ಹುಡುಗಿ ಮಣ್ಣಿಗೆ ನೀರು ಹಾಕಿ ಸಲಿಕೆಯಿಂದ ಮಿಶ್ರಣ ಮಾಡಿ ತನ್ನ ಪಾದಗಳಿಂದ ತುಳಿದು ಮಣ್ಣನ್ನು ಕಲಿಸುವುದನ್ನು ಗಮನಿಸಿದ. ಅವಳ ದೇಹದ ಮೇಲೆ ಬೆವರು ನೀರಾಗಿ ಹರಿಯುತ್ತಿತ್ತು. ಆದರೂ ಆ ಹುಡುಗಿ ಬಹಳ ಶ್ರಮ ವಹಿಸಿ ತನ್ನ ಕೆಲಸದಲ್ಲಿ ಶ್ರದ್ಧೆಯಿಂದ ನಿರತಳಾಗಿದ್ದಳು. ಇದನ್ನು ಗಮನಿಸಿದ ಯಶವಂತ್ ಅವಳನ್ನು ನೋಡುತ್ತಾ ಸುಮ್ಮನೆ ನಿಂತು ಬಿಟ್ಟ. ಬೆವರಿನಿಂದ ಆಕೆಯ ಮುಖ ಚಂದ್ರನಂತೆ ಹೊಳೆಯುತ್ತಿತ್ತು. ಹಾಗೆಯೇ ಆಕೆಯ ಕೈಗಳು ಮತ್ತು ಕಾಲುಗಳು ಧೂಳು ಮತ್ತು ಮಣ್ಣಿನಿಂದ ಕೂಡಿದ್ದವು. ಅವಳು ಬೇರೆ ಯಾರು ಅಲ್ಲ, ಹೊಸದಾಗಿ ಕೆಲಸಕ್ಕೆ ಸೇರಿದ್ದ ರಚನಾ ಎಂಬ ಹುಡುಗಿ. ರಚನಾ ಕೂಡ ಯಶವಂತ್ ಸಿಂಗ್ ಅವರನ್ನು ನೋಡಿದ ತಕ್ಷಣ ಆಕೆ ಕೆಸರಿನಿಂದ ಮೇಲಕ್ಕೆ ಎದ್ದು ಸಮೀಪದಲ್ಲಿ ಬಿದ್ದಿದ್ದ ತನ್ನ ದುಪ್ಪಟವನ್ನು ತೆಗೆದುಕೊಂಡು ತಲೆ ಮೇಲೆ ಹಾಕಿಕೊಂಡಳು. ಸ್ವಲ್ಪ ಸಮಯ ರಚನಳನ್ನು ಗಮನಿಸಿದ ನಂತರ ಯಶವಂತ್ ಅಲ್ಲಿಂದ ಹೊರಟು ಹೋದ. ಮರುದಿನ ಬೆಳಿಗ್ಗೆ ಅವನು ಮತ್ತೆ ಆ ಸ್ಥಳಕ್ಕೆ ಹಿಂತಿರುಗಿದ. ರಚನಾ ಇಟ್ಟಿಗೆ ತಯಾರಿಸಲು ಬೇಕಾದ ಕೆಸರು ಮಣ್ಣನ್ನು ಕಲಸಲು ಕುಳಿತುಕೊಂಡಿದ್ದಳು. ಸೇಟು ಅವರ ಮಗ ಅಲ್ಲಿಗೆ ಬಂದಿರುವುದನ್ನು ಗಮನಿಸಿದ ರಚನಾ ತಕ್ಷಣ ತನ್ನ ದುಪ್ಪಟವನ್ನು ತೆಗೆದುಕೊಂಡು ತನ್ನ ದೇಹದ ಮೇಲೆ ಒದ್ದು ನಾಚಿಕೆಯಿಂದ ತನ್ನ ಪೋಷಕರು ಕೆಲಸ ಮಾಡುವ ಸ್ಥಳಕ್ಕೆ ಓಡಿ ಹೋದಳು. ಅಲ್ಲಿ ತನ್ನ ಪೋಷಕರಿಗೆ ಕೆಲಸದಲ್ಲಿ ಸಹಾಯ ಮಾಡಲು ಪ್ರಾರಂಭಿಸಿದಳು. ಹೀಗೆ 2 ದಿನಗಳು ಕಳೆದ ನಂತರ 3ನೇ ದಿನ ಯಶವಂತ್ ಮತ್ತೆ ಇಟ್ಟಿಗೆ ಬಟ್ಟಿಗೆ ಹೋದಾಗ ಅವನಿಗೆ ರಚನಾ ಎಲ್ಲೂ ಕಾಣಲಿಲ್ಲ. ಅವಳ ಪೋಷಕರು ಅಲ್ಲಿರಲಿಲ್ಲ, ರಚನಳು ಸಹ ಅಲ್ಲಿರಲಿಲ್ಲ. ಅವನು ಬಟ್ಟಿಯ ಪ್ರತಿಯೊಂದು ಮೂಲೆಯನ್ನು ಹುಡುಕಿದ, ಆದರೆ ಅವಳ ಸುಳಿವು ಮಾತ್ರ ಸಿಗಲಿಲ್ಲ. ಅವನು ನಿರಾಶೆಗೊಂಡು ತನ್ನ ಕಚೇರಿಗೆ ಹಿಂತಿರುಗಿದ. ಅವನು ಈಗಾಗಲೇ ತುಂಬಾ ದಣಿದಿದ್ದರಿಂದ ಅವನು ತನ್ನ ಕಚೇರಿಯಲ್ಲಿ AC ಆನ್ ಮಾಡಿ ಸ್ವಲ್ಪ ಹೊತ್ತು ಅಲ್ಲೇ ವಿಶ್ರಾಂತಿ ತೆಗೆದುಕೊಂಡ. ಸಂಜೆ ಅವನು ಮತ್ತೆ ರಚನಳನ್ನು ಹುಡುಕಲು ಮಣ್ಣಿನ ಸ್ಥಳಕ್ಕೆ ಹೋದ. ಅವರು ಎಲ್ಲಿ ಕುಳಿತು ಊಟ ಮಾಡುತ್ತಿದ್ದಾರೋ, ಎಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾರೋ ಅಲ್ಲಿ ಎಲ್ಲೆಡೆ ಹುಡುಕಿದ, ಆದರೆ ಅವಳು ಮಾತ್ರ ಎಲ್ಲೂ ಕಾಣಲಿಲ್ಲ. ಫ್ರೆಂಡ್ಸ್, ಹೀಗೆ ಅವನು 10 ದಿನಗಳ ಕಾಲ ಪ್ರತಿದಿನ ಅಲ್ಲಿಗೆ ಹೋಗುವುದು, ದುಃಖದ ಮುಖವನ್ನು ಹೊತ್ತು ಹಿಂತಿರುಗುವುದು ನಡೆಯಿತು. ಆದರೆ 11ನೇ ದಿನ ಅವನು ಮತ್ತೆ ಅಲ್ಲಿಗೆ ಹೋದಾಗ ಆ ಹುಡುಗಿ ಅಲ್ಲೇ ಕೆಲಸ ಮಾಡುತ್ತಿರುವುದನ್ನು ನೋಡಿದ. ಅವಳನ್ನು ನೋಡಿದ ತಕ್ಷಣ ಅವನು ತುಂಬಾ ಸಂತೋಷ ಪಟ್ಟ. ನಂತರ ಆಕೆಯ ಬಳಿಗೆ ಹೋಗಿ, ಓ ಹುಡುಗಿ, ಎಷ್ಟು ದಿನ ಎಲ್ಲಿಗೆ ಹೋಗಿದ್ದೆ
ನಾನು ನಿನ್ನನ್ನು ಎಲ್ಲೆಡೆ ಹುಡುಕಿದೆ ಎಂದು ಹೇಳಿದ. ಆಗ ರಚನಾ, ಎಲ್ಲಿಗೂ ಹೋಗಿಲ್ಲ ಸರ್, ನಾವು ಇಲ್ಲೇ ಕೆಲಸ ಮಾಡುತ್ತಿದ್ದೇವೆ ಎಂದು ಉತ್ತರಿಸಿದಳು. ಆಗ ಅವನು, ನಾನು ಪ್ರತಿದಿನ ನಿನಗಾಗಿ ಇಲ್ಲಿಗೆ ಬರುತ್ತಿದ್ದೆ, ಆದರೆ ನೀನು ನನಗೆ ಎಲ್ಲೂ ಕಾಣಿಸಲಿಲ್ಲ ಎಂದನು. ಇದೇ ಸಮಯದಲ್ಲಿ ರಚನಳ ಪೋಷಕರು ಅಲ್ಲಿಗೆ ಬರುತ್ತಾರೆ. ಯಶವಂತ್ ಸಿಂಗ್ ಗೆ ನಮಸ್ಕಾರ ಮಾಡುತ್ತಾರೆ, ಏಕೆಂದರೆ ಅವರಿಗೂ ತಿಳಿದಿತ್ತು ಅವರು ಸೇಟು ಅವರ ಮಗ ಎಂದು. ಹಾಗಾಗಿ ಅವರು ಅವನನ್ನು ಬಹಳ ಗೌರವಿಸುತ್ತಾರೆ. ಇದಕ್ಕೆ ಯಶವಂತ್ ಸಿಂಗ್ ಮಾತನಾಡುತ್ತಾ, ಅಂಕಲ್, ನೀವು ಎಷ್ಟು ದಿನಗಳಿಂದ ಇಲ್ಲಿ ಕೆಲಸ ಮಾಡುತ್ತಿದ್ದೀರಿ ಎಂದು ಕೇಳುತ್ತಾನೆ. ಆಗ ರಚನಳ ತಂದೆ, ಚಿಕ್ಕ ಸೇಟು ಅವರೇ, ನಾವು ಸುಮಾರು 20 ವರ್ಷಗಳಿಂದ ಇಲ್ಲೇ ಕೆಲಸ ಮಾಡುತ್ತಿದ್ದೇವೆ ಎಂದು ಉತ್ತರಿಸಿದರು. ನಂತರ ಸೇಟು ಅವರ ಮಗ ರಚನಳ ಬಗ್ಗೆ ಕೇಳುತ್ತಾನೆ. ಆಗ ವ್ಯಕ್ತಿ, ಅವಳು ತಮ್ಮ ಮಗಳು ಎಂದು ಉತ್ತರಿಸುತ್ತಾರೆ. ಆಗ ಯಶವಂತ್, ಇವಳು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಾಳೆ, ಇವಳು ತನ್ನ ಕೆಲಸವನ್ನು ಬಹಳ ಶ್ರದ್ಧೆಯಿಂದ ಮಾಡುತ್ತಾಳೆ. ಇಲ್ಲಿರುವ ಹುಡುಗಿಯರು ತುಂಬಾ ಕಷ್ಟಪಡುತ್ತಾರೆ, ಆದರೆ ನಮ್ಮ ಮನೆಯ ಹುಡುಗಿಯರಿದ್ದಾರೆ, ಹಿಟ್ಟನ್ನು ಸಹ ಕಲಿಸಲು ಬರುವುದಿಲ್ಲ ಎಂದು ಹೇಳುತ್ತಾನೆ. ಅಲ್ಲಿ ನೋಡಿ, ಒಂದು ಚೀಲದ ತುಂಬಾ ಮಣ್ಣು ಇದೆ, ಅದನ್ನು ಈ ಹುಡುಗಿ ಕೈಗಳಿಂದ ಮತ್ತು ಕಾಲಿನಿಂದ ತುಳಿದು ಕಲಿಸುತ್ತಲೇ ಇದ್ದಾಳೆ ಎಂದು ಹೇಳಿದನು. ಆಗ ಅವಳ ಪೋಷಕರು, ಹೌದು ಸರ್, ನಮ್ಮ ಮಗಳು ತುಂಬಾ ಕಷ್ಟಪಡುತ್ತಾಳೆ ಎಂದು ಹೇಳುತ್ತಾರೆ. ಆಗ ಯಶವಂತ್ ಸಿಂಗ್, ಏನೇ ಆಗಲಿ ನಿಮ್ಮ ಮಗಳು ತುಂಬಾ ಗ್ರೇಟ್, ಈ ದಿನಗಳಲ್ಲಿ ಯಾರು ಹೇಳಿ ಹೀಗೆ ಮಣ್ಣಿನ ಕೆಲಸ ಮಾಡುತ್ತಾರೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ರಚನಾ ಇಂಗ್ಲಿಷ್ ನಲ್ಲಿ ಥ್ಯಾಂಕ್ ಯು ಎಂಬ 2 ಪದಗಳನ್ನು ಯಶವಂತ್ ಹೇಳುತ್ತಾಳೆ. ರಚನಳ ಪೋಷಕರು ಇದನ್ನು ಕೇಳಿದಾಗ ಅವರು ಕೂಡ ಬಹಳ ಹೆಮ್ಮೆ ಪಡುತ್ತಾರೆ. ಆಗ ಆಕೆ ಪೋಷಕರು ಮಾತನಾಡುತ್ತಾ, ಚಿಕ್ಕ ಸೇಟು ಅವರೇ, ನಮ್ಮ ಮಗಳು ಕೂಡ ಓದಿದ್ದಾಳೆ, ಅವಳು ಚಿಕ್ಕಂದಿನಿಂದಲೂ ತನ್ನ ಅಜ್ಜಿ ಮನೆಯಲ್ಲಿ ವಾಸ ಮಾಡುತ್ತಿದ್ದಳು, ಅಲ್ಲಿ ಆಕೆ PUC ವರೆಗೂ ಓದಿದ್ದಾಳೆ. ಆಕೆ ಅಜ್ಜಿ ಸತ್ತು ಹೋದ ನಂತರ ರಚನಳನ್ನು ಮತ್ತೆ ಇಲ್ಲಿಗೆ ಕರೆತಂದರು. ಈಗ ರಚನಾ ಅವರೊಂದಿಗೆ ವಾಸ ಮಾಡುತ್ತಿದ್ದಾಳೆ. ಇನ್ನು 2 ವರ್ಷಗಳಲ್ಲಿ ಅವಳಿಗೆ ಮದುವೆ ಮಾಡಲು ನೋಡುತ್ತಿದ್ದಾರೆ. ಆಮೇಲೆ ಅವಳು ತನ್ನ ಅತ್ತೆ ಮಾವಂದಿರ ಮನೆಗೆ ಹೋಗುತ್ತಾಳೆ ಎಂದು ರಚನಾ ಪೋಷಕರು ಯಶವಂತ್ಗೆ ಹೆಮ್ಮೆಯಿಂದ ಹೇಳುತ್ತಾರೆ. ರಚನಾ ಚೆನ್ನಾಗಿ ಓದಿದ್ದಾಳೆ ಮತ್ತು ಬುದ್ಧಿವಂತಳು ಎಂದು ಅವರು ಪ್ರಶಂಸೆ ಮಾಡುತ್ತಾರೆ. ಆಗ ಯಶವಂತ್, ನೀನು PUC ಯಲ್ಲಿ ಯಾವ ವಿಷಯ ತೆಗೆದುಕೊಂಡಿದ್ರಿ ಎಂದು ಕೇಳುತ್ತಾನೆ. ಅದಕ್ಕೆ ರಚನಾ, ನಾನು ಸೈನ್ಸ್ ಮತ್ತು ಮ್ಯಾಥ್ಸ್ ಓದಿದ್ದೀನಿ ಎಂದು ಉತ್ತರಿಸುತ್ತಾಳೆ. ಇದನ್ನು ಕೇಳಿ ಯಶವಂತ್ ಆಶ್ಚರ್ಯ ಪಡುತ್ತಾನೆ. ಮ್ಯಾಥ್ಸ್ ತುಂಬಾ ಕಷ್ಟಕರ ಮತ್ತು ಬೇಡಿಕೆ ಇರುವ ವಿಷಯ ಎಂದು ಕಾಮೆಂಟ್ ಮಾಡುತ್ತಾನೆ. ಅದರಲ್ಲಿ ಕಷ್ಟ ಏನು ಇಲ್ಲ, ಮ್ಯಾಥ್ಸ್ ನನಗೆ ಇಷ್ಟವಾದ ವಿಷಯ ಎಂದು ಆಕೆ ಮರು ಉತ್ತರ ನೀಡುತ್ತಾಳೆ. ನಂತರ ಯಶವಂತ್, ನಿಮಗೆ ಎಲ್ಲಿಯವರೆಗೆ ಟೇಬಲ್ಸ್ ನೆನಪಿವೆ ಎಂದು ಕೇಳುತ್ತಾನೆ. ಅದಕ್ಕೆ ರಚನಾ 100ರವರೆಗೆ ಎಂದು ಉತ್ತರಿಸುತ್ತಾಳೆ. ಯಶವಂತ್ ನಗುತ್ತಾ, 100 ಅಂದರೆ ತಮಾಷೆ ಅಂದುಕೊಂಡಿದ್ದೀಯಾ ಎಂದು ಕೇಳುತ್ತಾನೆ. ಆಗ ರಚನಾ ನಗುಮೊಗದಿಂದ, ಇಲ್ಲ, ನನಗೆ 100ರವರೆಗೆ ಸಂಪೂರ್ಣವಾಗಿ ನೆನಪಿವೆ ಎಂದು ಹೇಳುತ್ತಾಳೆ. ಯಾರಾದರೂ ಒಬ್ಬ ವ್ಯಕ್ತಿ 20ರವರೆಗೆ ಮಗ್ಗಿಗಳು ಬರುತ್ತವೆ ಎಂದು ಹೇಳಿದರೆ ಅವರು ತಕ್ಷಣ ಕೇಳುವ ಮೊದಲ ಪ್ರಶ್ನೆ, ಹಾಗಾದರೆ 14 ಅಥವಾ 15ರ ಮಗ್ಗಿ ಹೇಳು ಎಂಬುದಾಗಿರುತ್ತದೆ. ಅದೇ ರೀತಿ ಯಶವಂತ್ ಕೂಡ, ಸರಿ, ಹಾಗಾದರೆ 64 ಮತ್ತು 65ರ ಮಗ್ಗಿ ಹೇಳು ಎಂದು ಕೇಳುತ್ತಾನೆ. ರಚನಾ ತಕ್ಷಣವೇ ಮಗ್ಗಿಗಳನ್ನು ವೇಗವಾಗಿ ಹೇಳಿ ಮುಗಿಸುತ್ತಾಳೆ. ಯಶವಂತ್ ತನ್ನ ಫೋನ್ ಅಲ್ಲಿ ಕ್ಯಾಲ್ಕುಲೇಟರ್ ಆನ್ ಮಾಡಿ ಅವಳು ಸರಿಯಾಗಿ ಹೇಳುತ್ತಿದ್ದಾಳೋ ಇಲ್ಲವೋ ಎಂದು ಪರಿಶೀಲಿಸುತ್ತಿರುತ್ತಾನೆ. ಆಕೆ ಪ್ರತಿ ಗುಣಕಾರ ಪಟ್ಟಿಯನ್ನು ಸರಿಯಾಗಿ ಹೇಳಿದಾಗ ಯಶವಂತ್ಗೆ ಆಶ್ಚರ್ಯವಾಗುತ್ತದೆ. ಒಂದು ರೀತಿ ಅವಳು ಅವನನ್ನು ತುಂಬಾ ಆಕರ್ಷಣೆ ಮಾಡುತ್ತಾಳೆ. ಆಗ ಅವನು, ಈ ಇಟ್ಟಿಗೆ ವಿಸ್ತೀರ್ಣವನ್ನು ನೀವು ಕಂಡುಹಿಡಿಯಬಹುದೇ ಎಂದು ಕೇಳುತ್ತಾನೆ. ಅದಕ್ಕೆ ಆಕೆ, ಒಂದು ಇಟ್ಟಿಗೆ ಏಕೆ, ನಾನು ನಿಮ್ಮ ಇಡೀ ಇಟ್ಟಿಗೆ ಕಾರ್ಖಾನೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಬಲ್ಲೆ, ಬೇಕಾದರೆ ಈ ಚಿಮಣಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಬಲ್ಲೆ, ನೀವು ಪ್ರತಿದಿನ ಕುಳಿತುಕೊಳ್ಳುವ ಆಫೀಸ್ ನ ವಿಸ್ತೀರ್ಣವನ್ನು ಕಂಡುಹಿಡಿಯಬಲ್ಲೆ, ನಾನು ಯಾವುದೇ ವಿಸ್ತೀರ್ಣವನ್ನು ಸುಲಭವಾಗಿ ಕಂಡುಹಿಡಿಯಬಲ್ಲೆ ಎಂದು ಹೇಳುತ್ತಾಳೆ. ಯಶವಂತ್ ಕೂಡ ಓದಿದವನಾಗಿದ್ದರಿಂದ ಆಕೆಯ ಮಾತುಗಳನ್ನು ಅರ್ಥ ಮಾಡಿಕೊಂಡು ಮತ್ತಷ್ಟು ಪ್ರಶ್ನೆಗಳನ್ನು ಕೇಳುತ್ತಾನೆ. ಅವಳು ಎಲ್ಲದಕ್ಕೂ ಉತ್ತರಿಸಿ ಅವನನ್ನು ಹೆಚ್ಚು ಆಕರ್ಷಣೆ ಮಾಡುತ್ತಾಳೆ. ಇದನ್ನೆಲ್ಲ ಕೇಳಿದ ರಚನಾ ಪೋಷಕರು ಯಶವಂತ್ ನನ್ನು, ನಮ್ಮ ಮಗಳು ಹೇಳಿದ ಉತ್ತರಗಳು ಹೇಗಿವೆ ಸರ್, ಅವಳು ಹೇಳಿದ್ದೆಲ್ಲ ಸರಿಯಾಗಿದೆಯೇ ಎಂದು ಕೇಳುತ್ತಾರೆ. ಆಗ ಯಶವಂತ್, ನಾನ್ ನಿಮಗೆ ಏನು ಹೇಳಲಿ ಅಂಕಲ್, ಅವಳು ತುಂಬಾ ಪ್ರತಿಭಾವಂತೆ, ಬಹುಶಃ ನೀವು ನಿಮ್ಮ ಮಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ, ಆದರೆ ಅವಳು ಯಾವುದೇ ಪರೀಕ್ಷೆಯಲ್ಲಿಯೂ ಸುಲಭವಾಗಿ ಉತ್ತೀರ್ಣಳಾಗುತ್ತಾಳೆ, ಅವಳು ತುಂಬಾ ಓದಿದ್ದಾಳೆ ಮತ್ತು ಬುದ್ಧಿವಂತೆ ಸಹ, ಇದು ನಿಜಕ್ಕೂ ಅದ್ಭುತವಾದ ವಿಷಯ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಹೀಗೆ ಅವನು ಪ್ರತಿದಿನ ಅವಳ ಬಳಿಗೆ ಬಂದು ಗಂಟೆಗಟ್ಟಲೆ ಮಾತನಾಡುವುದರಲ್ಲಿ ಸಮಯ ಕಳೆಯುತ್ತಾನೆ. ಕೆಲವೊಮ್ಮೆ ಒಂದು ವಿಷಯದ ಬಗ್ಗೆ ಮಾತನಾಡಿದರೆ ಇನ್ನು ಕೆಲವು ಬಾರಿ ಮತ್ತೊಂದು ವಿಷಯದ ಬಗ್ಗೆ ಕೇಳುತ್ತಿದ್ದನು. ಕ್ರಮೇಣ ಅವರು ಕಣ್ಣುಗಳಲ್ಲೇ ಪ್ರೀತಿಯಲ್ಲಿ ಬೀಳುತ್ತಾರೆ. ಹೀಗೆ ಕೆಲವು ದಿನಗಳು ಕಳೆದ ನಂತರ ಒಂದು ದಿನ ಯಶವಂತ್ ಸಿಂಗ್ ಅಲಿಗಢದಲ್ಲಿ ಓದುತ್ತಿರುವ ತನ್ನ ಸಹೋದರನನ್ನು ನೋಡಲು ಹೋಗುತ್ತಾನೆ. 3 ದಿನಗಳ ನಂತರ ಅವನು ಮರಳಿ ಬರುತ್ತಾನೆ. 4ನೇ ದಿನ ಇಟ್ಟಿಗೆ ಕಾರ್ಖಾನೆಗೆ ಹೋದಾಗ ಅವನು ನೇರವಾಗಿ ರಚನಾ ಬಳಿಗೆ ಹೋಗುತ್ತಾನೆ. ಆಗ ರಚನಾ ಸ್ವಲ್ಪ ಬೇಸರದಿಂದ ಕಾಣುತ್ತಿದ್ದಳು. ಅವನು
ಅವನನ್ನು ನೋಡಿದ ತಕ್ಷಣ ತುಂಬಾ ಸಂತೋಷಗೊಂಡು ನನಗೆ ಹೇಳದೆ ಎಲ್ಲಿಗೆ ಹೋಗಿದ್ರಿ ಎಂದು ಕೇಳುತ್ತಾಳೆ. ಆಗ ಅವನು ಹೇಳುವ ಅವಶ್ಯಕತೆ ಏನಿದೆ ಎಂದು ಹೇಳುತ್ತಾನೆ. ಅದಕ್ಕೆ ಆ ಹುಡುಗಿ ಇಲ್ಲ ಇಲ್ಲ, ಇಲ್ಲಿ ನಿಮಗಾಗಿ ಒಬ್ಬ ಹುಡುಗಿ ಕಾಯುತ್ತಿದ್ದಳು, ಅದು ನಿಮಗೆ ಗೊತ್ತೇ ಎಂದು ಕೇಳುತ್ತಾಳೆ. ಆಗ ಆ ಹುಡುಗಿ ಯಾರು ಎಂದು ಯಶವಂತ್ ಕೇಳುತ್ತಾನೆ. ರಚನಾ, ಅವಳು ಒಬ್ಬಳು ಹುಡುಗಿ ಇದ್ದಾಳೆ ಸರ್, ನಿಮ್ಮ ಇಟ್ಟಿಗೆ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಹುಡುಗಿ ಎಂದು ಉತ್ತರಿಸುತ್ತಾಳೆ. ಅವನು ಅರ್ಥ ಮಾಡಿಕೊಂಡು ಏನಾಯ್ತು, ನೀನು ನಿಜವಾಗಿಯೂ ನನಗಾಗಿ ಕಾಯುತ್ತಿದ್ದೀಯಾ ಎಂದು ಕೇಳುತ್ತಾನೆ. ಸರಿ, ಹಾಗಾದರೆ ನಾನು ಕೂಡ ನಿನಗಾಗಿ 10 ದಿನಗಳು ಕಾಯುತ್ತಿದ್ದೆ, ಆಗ ನೀನು ಎಲ್ಲಿಗೆ ಹೋಗಿದ್ದೆ ಎಂದು ಅವನು ಕೇಳುತ್ತಾನೆ. ಆಗ ರಚನಾ, ನಮ್ಮನ್ನು ಬೇರೆ ಕಾರ್ಖಾನೆಗೆ ಕಳುಹಿಸಿದ್ದರು ಸರ್, ಅಲ್ಲಿ ತುಂಬಾ ಕೆಲಸ ಇತ್ತು, ಆದ್ದರಿಂದ ನಾವು 10 ದಿನ ಇಲ್ಲಿ ಇರಲಿಲ್ಲ, ನಾನು ಆ ದಿನ ನಾವು ಇಲ್ಲೇ ಇದ್ದೆವು ಎಂದು ಸುಳ್ಳು ಹೇಳಿದ್ದೆ ಎಂದು ಹೇಳುತ್ತಾಳೆ. ಆಗ ಯಶವಂತ್, ನಾನು ಕೂಡ ನನ್ನ ತಂಗಿಯನ್ನು ನೋಡಲು ಹೋಗಿದ್ದೆ, ಅವಳ ಮದುವೆಗಾಗಿ ಒಳ್ಳೆ ವರನನ್ನು ಹುಡುಕಬೇಕು, ಅದಕ್ಕಾಗಿ ನಾವು ನಾಳೆ ಅಥವಾ ನಾಡಿದ್ದು ಹೊರಡುತ್ತೇವೆ ಎಂದು ವಿವರಿಸುತ್ತಾನೆ. ಆಗ ರಚನಾ, ಮತ್ತೆ ನೀವು ಯಾವಾಗ ಮದುವೆ ಆಗುತ್ತೀರಿ ಎಂದು ಕೇಳುತ್ತಾಳೆ. ಆಗ ಯಶವಂತ್, ನನಗೆ ಈಗಾಗಲೇ ಮದುವೆ ಆಗಿದೆ, ನಾನು ವಿವಾಹಿತ ಎಂದು ಉತ್ತರಿಸುತ್ತಾನೆ. ಇದನ್ನು ಕೇಳಿದ ರಚನಾ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಹೋಗುತ್ತವೆ. ಏನೋ ಅಮೂಲ್ಯವಾದನ್ನು ಕಳೆದುಕೊಂಡಂತೆ ರಚನಾ ಭಾವಿಸುತ್ತಾಳೆ. ಅವಳನ್ನು ಅಂತ ಸ್ಥಿತಿಯಲ್ಲಿ ನೋಡಿದ ಯಶವಂತ್ ಅವಳ ಹತ್ತಿರ ಹೋಗಿ, ಅರೆ ಏನಾಯ್ತು ನಿನಗೆ, ನಾನು ಜಸ್ಟ್ ಜೋಕ್ ಮಾಡಿದೆ ಎಂದು ಹೇಳುತ್ತಾನೆ. ಇಲ್ಲ, ನೀವು ಜೋಕ್ ಮಾಡುತ್ತಿಲ್ಲ ಎಂದು ರಚನಾ ಹೇಳುತ್ತಾಳೆ. ಆಗ ಯಶವಂತ್, ನಿನ್ನ ತಲೆಯ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ನನಗೆ ಇನ್ನು ಮದುವೆ ಆಗಿಲ್ಲ, ನಾನು ತಮಾಷೆಗೆ ನಿನ್ನನ್ನು ಆಟವಾಡಿಸಲು ಹಾಗೆ ಹೇಳಿದ್ದೆ ಎಂದು ರಚನಳನ್ನು ಸಮಾಧಾನ ಮಾಡುತ್ತಾನೆ. ಆಗ ರಚನಾ, ನೀವು ನನ್ನ ಮೇಲೆ ಆಣೆ ಮಾಡಲು ನಾನು ನಿಮಗೆ ಏನಾಗಬೇಕು ಎಂದು ಕೇಳುತ್ತಾಳೆ. ಇದಕ್ಕೆ ಯಶವಂತ್ ಅವಳ ಕೈ ಹಿಡಿದು, ನೀನು ನನಗೆ ಏನಾಗುತ್ತೀಯೋ, ನೀನು ನನಗೆ ಎಷ್ಟು ಮುಖ್ಯವೋ ಎಂಬುದು ನಿನಗೆ ಗೊತ್ತಿಲ್ಲದಿರಬಹುದು ಎಂದು ಹೇಳುತ್ತಾನೆ. ಅದರ ನಂತರ ಅವರ ಒಬ್ಬರ ಕಣ್ಣಲ್ಲಿ ಒಬ್ಬರು ನೋಡುತ್ತಾ ಮೈಮರೆತು ಹೋಗುತ್ತಾರೆ. ನಂತರ ಒಬ್ಬರನ್ನೊಬ್ಬರು ತಬ್ಬಿಕೊಳ್ಳುತ್ತಾರೆ. ಈಗ ಅವರಿಗೆ ಯಾವುದೇ ನಿರ್ಬಂಧಗಳಿಲ್ಲ, ಅವರು ಎಲ್ಲಿ ನಿಂತಿದ್ದಾರೆ, ಯಾರಾದರೂ ನೋಡುತ್ತಿದ್ದಾರೋ ಇಲ್ಲವೋ ಎಂಬುದನ್ನು ಅವರು ಗಮನಿಸಲಿಲ್ಲ. ಅವರು 2 ನಿಮಿಷಗಳ ಕಾಲ ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಹಾಗೆ ನಿಂತಿದ್ದರು. ಅದೇ ಸಮಯದಲ್ಲಿ ರಚನಳ ತಾಯಿ ಊಟದ ಸಮಯ ಎಂದು ಆ ಕಡೆ ಬರುತ್ತಾಳೆ. ಅವರಿಬ್ಬರನ್ನು ಈ ಸ್ಥಿತಿಯಲ್ಲಿ ನೋಡಿ ಅವರು ಅರ್ಥ ಮಾಡಿಕೊಂಡು ಬೇರ್ಪಡುವಂತೆ ಗಟ್ಟಿಯಾಗಿ ಒಂದು ಶಬ್ದ ಮಾಡುತ್ತಾಳೆ. ಆ ಶಬ್ದ ಕೇಳಿ ಅವರಿಬ್ಬರು ಎದರಿ ಬೇಗನೆ ಒಬ್ಬರನ್ನೊಬ್ಬರು ಬಿಟ್ಟು ದೂರ ಸರಿಯುತ್ತಾರೆ. ನಂತರ ರಚನಾ ತಾಯಿ ಅಲ್ಲಿಗೆ ಬಂದು, ಸರ್ ನೀವೇನು ಇಲ್ಲಿ ಮಾಡುತ್ತಿದ್ದೀರಿ, ಇಲ್ಲಿ ತುಂಬಾ ಬಿಸಿ ಆಗಿದೆ, ಇಷ್ಟು ಬಿಸಿಲಿನಲ್ಲಿ ನೀವು ಕಾರ್ಮಿಕರೊಂದಿಗೆ ಇರುವುದು ಸರಿಯಲ್ಲ, ನೀವು ಹೋಗಿ ನಿಮ್ಮ ಆಫೀಸಿನಲ್ಲಿ ಕುಳಿತುಕೊಳ್ಳಿ ಎಂದು ಯಶವಂತ್ಗೆ ಹೇಳುತ್ತಾಳೆ. ಆಗ ಯಶವಂತ್ ಅಲ್ಲಿಂದ ಹೋದ ನಂತರ ರಚನಾ ತಾಯಿ ಅವಳಿಗೆ ಕ್ಲಾಸ್ ತೆಗೆದುಕೊಳ್ಳುತ್ತಾಳೆ. ಅವಳನ್ನು ಎಚ್ಚರಿಸುತ್ತಾ, ನೋಡು ಮಗಳೇ, ಇವರು ದೊಡ್ಡವರು, ಅವರ ಸಹವಾಸ ಮಾಡುವುದು ಸರಿಯಲ್ಲ, ಅವರು ತುಂಬಾ ಕೆಟ್ಟ ವ್ಯಕ್ತಿಗಳು, ನಾವು ಅವರನ್ನು ಏನು ಮಾಡಲು ಸಾಧ್ಯವಿಲ್ಲ. ಒಂದು ವೇಳೆ ಸೇಟುಗೆ ಈ ವಿಷಯದ ಬಗ್ಗೆ ಏನಾದರೂ ಅನುಮಾನ ಬಂದರೆ ಅವನು ನಮ್ಮ ಮೂವರನ್ನು ಜೀವಂತವಾಗಿ ಇಲ್ಲೇ ಈ ಇಟ್ಟಿಗೆ ಕಾರ್ಖಾನೆಯಲ್ಲಿರುವ ಅಗ್ನಿಕುಂಡದಲ್ಲಿ ಹಾಕಿ ಬಿಡುತ್ತಾನೆ, ನಮ್ಮ ಬಗ್ಗೆ ಯಾರಿಗೂ ಗೊತ್ತಿಲ್ಲದಂತೆ ಮಾಡಿಬಿಡುತ್ತಾನೆ. ಆದ್ದರಿಂದಲೇ ಯಾರು ಕೂಡ ತಮ್ಮ ಸೊಸೆಯರನ್ನಾಗಲಿ ಅಥವಾ ಹೆಣ್ಣು ಮಕ್ಕಳನ್ನಾಗಲಿ ಇಲ್ಲಿಗೆ ಕರೆತರುವುದಿಲ್ಲ. ಆದರೆ ನಿನ್ನ ಮೇಲೆ ನಮಗೆ ಅಚಲವಾದ ನಂಬಿಕೆ ಇತ್ತು, ಆದ್ದರಿಂದ ನಾವು ನಿನ್ನನ್ನು ಇಲ್ಲಿಗೆ ಕರೆತಂದಿದ್ದೇವೆ. ಆದರೆ ರಚನಾ, ನೀನು ಹೀಗೆ ಮಾಡಿದರೆ ನಮ್ಮ ಗೌರವ ಏನಾಗುತ್ತದೆ? ನೀನು ಯಶವಂತ್ ನೊಂದಿಗೆ ಹೀಗೆ ಮಾತನಾಡಿದರೆ ಅದು ನನಗೆ ಹೆಚ್ಚು ನೋವುಂಟು ಮಾಡುತ್ತದೆ. ಇವರ ಜೀವನಗಳು ನಮಗಿಂತ ಭಿನ್ನವಾಗಿರುತ್ತವೆ, ನಮ್ಮ ಜೀವನಗಳು ಎಂತ ದುರ್ಬಲ ಸ್ಥಿತಿಯಲ್ಲಿವೆಯೋ ತಿಳಿದುಕೊಂಡು ನೀನು ನಿನ್ನ ಮಿತಿಗಳಲ್ಲಿ ಇರು, ಇನ್ನು ಮುಂದೆ ತುಂಬಾ ಜಾಗರೂಕಳಾಗಿರು, ಇಂತಹದ್ದು ಇನ್ನು ಮುಂದೆ ಎಂದಿಗೂ ನಡೆಯಬಾರದು ಎಂದು ಎಚ್ಚರಿಕೆಯನ್ನು ನೀಡುತ್ತಾಳೆ. ಆದರೆ ಫ್ರೆಂಡ್ಸ್, ರಚನಾ ಜೀವನದಲ್ಲಿ ಮೊದಲ ಬಾರಿಗೆ ಪ್ರೀತಿಯಲ್ಲಿ ಬಿದ್ದಿದ್ದಳು. ಆದರೆ ಆಕೆಯನ್ನು ಅಂತ ಭಯಂಕರವಾದ ಗದರಿಕೆಯಿಂದ ತಡೆದರು, ಅವಳ ಮೇಲೆ ನಿರ್ಬಂಧಗಳನ್ನು ವಿಧಿಸಿದರು. ಇನ್ನೊಂದೆಡೆ ಯಶವಂತ್ ನ ಧೈರ್ಯ ಮತ್ತಷ್ಟು ಹೆಚ್ಚಾಯಿತು. ಅವನು ಮಾರ್ಕೆಟ್ಗೆ ಹೋಗಿ ರಚನಳಿಗಾಗಿ ಹೊಸ ಹೊಸ ಉಡುಗೊರೆಗಳು ಮತ್ತು ಖರೀದಿ ಮಾಡಿದನು. ಅವುಗಳನ್ನು ಸೂಟ್ ಕೇಸ್ ನಲ್ಲಿ ಪ್ಯಾಕ್ ಮಾಡಿಕೊಂಡು ಮರುದಿನ ಬೆಳಿಗ್ಗೆ ರಚನಾ ಮುಂದೆ ಬಂದನು. ರಚನಾ ಆ ದಿನ ಸ್ವಲ್ಪ ಬೇಸರದಿಂದ ಇದ್ದಳು. ಅವನು ಅವಳೊಂದಿಗೆ ಮಾತನಾಡಲು ಪ್ರಯತ್ನಿಸಿದನು, ಆದರೆ ಆಕೆ ಯಾವುದಕ್ಕೂ ಸ್ಪಂದಿಸಲಿಲ್ಲ. ನಂತರ ಅವನು, ರಚನಾ ಏನಾಯಿತು, ನಿನ್ನೆ ನಮ್ಮ ನಡುವೆ ನಡೆದ ಘಟನೆಯ ಬಗ್ಗೆ ನೀನು ದುಃಖಿಸುತ್ತಿದ್ದೀಯಾ, ಇತ್ತ ನೋಡು ನಿನಗಾಗಿ ಗಿಫ್ಟ್ ಗಳನ್ನು ತಂದಿದ್ದೇನೆ ಎಂದು ಹೇಳಿದನು. ಆಗ ರಚನಾ ಕೋಪದಿಂದ ಅವನಿಗೆ, ಚಿಕ್ಕ ಸೇಟು ಅವರೇ, ದಯವಿಟ್ಟು ನೀವು ನನ್ನ ಹತ್ತಿರ ಬರಬೇಡಿ, ನಿನ್ನೆ ನನ್ನ ಅಮ್ಮ ಎಲ್ಲವನ್ನು ನೋಡಿದ್ದಾರೆ, ನನಗೆ ಇಷ್ಟ ಬಂದಂತೆ ಬೈದರು, ನಿಮ್ಮ ಅಪ್ಪನಿಗೆ ಇದೆಲ್ಲ ತಿಳಿದರೆ ಅವರು ನಮ್ಮೆಲ್ಲರನ್ನು ಕೊಲ್ಲಿಸುತ್ತಾರೆ, ನೀವೆಂದರೆ ತುಂಬಾ ದೊಡ್ಡವರು, ನಿಮ್ಮನ್ನು ಯಾರು ಏನು ಅನ್ನಲ್ಲ, ಆದ್ದರಿಂದ ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದೇನೆ, ದಯವಿಟ್ಟು ನನ್ನನ್ನು ಹಿಂಬಾಲಿಸುವುದನ್ನು ನಿಲ್ಲಿಸಿ ಮತ್ತು ನನ್ನೊಂದಿಗೆ ಮಾತನಾಡಬೇಡಿ, ನೀವು ನನಗಾಗಿ ಇಲ್ಲಿಗೆ ಬರುವ
ಬರುವ ಅವಶ್ಯಕತೆ ಇಲ್ಲ ಎಂದು ಹೇಳಿದಳು. ರಚನಾ ತಾಯಿ ಕೂಡ ನಿನ್ನೆ ಅವರು ತಬ್ಬಿಕೊಂಡಿರುವುದನ್ನು ನೋಡಿದ್ದಳು. ಆದ್ದರಿಂದ ಅವಳು ಕೂಡ ಹತ್ತಿರ ಬಂದು ಕೈ ಜೋಡಿಸಿ, ಸರ್, ನಾವು ಬಡವರು, ನಮ್ಮ ಹೊಟ್ಟೆ ಮೇಲೆ ಹೊಡೆಯಬೇಡಿ. ಕಳೆದ 20 ವರ್ಷಗಳಿಂದ ನಾವು ಇಲ್ಲಿ ಕಷ್ಟಪಟ್ಟು ದುಡಿಯುತ್ತಾ ಜೀವನ ಸಾಗಿಸುತ್ತಿದ್ದೇವೆ. ಇಲ್ಲಿ ನಡೆದದ್ದು ದೊಡ್ಡ ಸೇಟು ಅವರಿಗೆ ತಿಳಿದರೆ ಅವರು ನಮ್ಮನ್ನು ಸಾಯಿಸುತ್ತಾರೆ. ತಪ್ಪು ಯಾರದೆಂದು ಸಹ ಅವರು ಕೇಳುವುದೇ ಇಲ್ಲ. ಆದ್ದರಿಂದ ಸರ್, ನಮ್ಮ ಮೇಲೆ ದಯೆ ತೋರಿ ನಮ್ಮ ಮಗಳ ಹಿಂದೆ ಬೀಳುವುದನ್ನು ನಿಲ್ಲಿಸಿ. ನಾವು ತುಂಬಾ ಬಡವರು, ನಮಗೆ ಜೀವಿಸಲು ಬೇರೆ ಮಾರ್ಗವೇ ಇಲ್ಲ. ಆದರೆ ಈ ಇಡೀ ಪ್ರಪಂಚವೇ ನಿಮಗಾಗಿ ಕಾಯುತ್ತಿದೆ. ನಾನು ನಿಮ್ಮನ್ನು ಮತ್ತೆ ಮತ್ತೆ ಬೇಡಿಕೊಳ್ಳುತ್ತಿದ್ದೇನೆ, ದಯವಿಟ್ಟು ನಿನ್ನೆ ನೀವು ನನ್ನ ಮಗಳೊಂದಿಗೆ ವರ್ತಿಸಿದಂತೆ ಇನ್ನು ಮುಂದೆ ಎಂದಿಗೂ ಮಾಡಬೇಡಿ ಎಂದು ಅವಳು ಅಳಲು ಪ್ರಾರಂಭಿಸಿದಳು. ಇದನ್ನೆಲ್ಲ ಕೇಳಿದ ಯಶವಂತ್ ನಿರಾಶೆಯಿಂದ ಅಲ್ಲಿಂದ ಹೊರಟನು. ಇನ್ನೊಂದೆಡೆ ರಚನಾ ಕೂಡ ಬಿಕ್ಕಿ ಬಿಕ್ಕಿ ಅಳುವುದಕ್ಕೆ ಪ್ರಾರಂಭ ಮಾಡಿದಳು. ಏಕೆಂದರೆ ಆ ದಿನ ತನ್ನ ಪ್ರೀತಿಯ ಅಂತ್ಯವಾಯಿತು. ಆ ಸಂಜೆ ಯಶವಂತ್ ತನ್ನ ತಂದೆ ತಾಯಿಯೊಂದಿಗೆ ಕುಳಿತು ಊಟ ಮಾಡುತ್ತಿದ್ದನು. ನಂತರ ಯಶವಂತ್ ತನ್ನ ತಂದೆಯೊಂದಿಗೆ, ಅಪ್ಪ, ನಾನು ಮದುವೆಯಾಗಲು ಬಯಸುತ್ತೇನೆ. ಆಗ ಅವನ ತಂದೆ ಧೀರಜ್ ಸಿಂಗ್ ನಗುತ್ತಾ, ಹೌದಾ ಮಗನೇ, ನೀನು ಖಂಡಿತ ಮದುವೆಯಾಗು. ನಾನು ನಿನ್ನನ್ನು ಮದುವೆಯಾಗಬೇಡ ಎಂದು ಯಾವಾಗ ತಡೆದ ಹೇಳು ಎಂದು ಕೇಳುತ್ತಾರೆ. ಇಲ್ಲ ಅಪ್ಪ, ನಾನು ಜೋಕ್ ಮಾಡುತ್ತಿಲ್ಲ, ನಾನು ಮದುವೆಯಾಗಲು ಬಯಸುತ್ತೇನೆ ಎಂದು ಯಶವಂತ್ ಉತ್ತರಿಸಿದನು. ಮಗನೇ, ನಾನು ಕೂಡ ಜೋಕ್ ಮಾಡುತ್ತಿಲ್ಲ. ಮೊದಲು ವಿಷಯ ಹೇಳು, ನೀನು ಯಾವ ಹುಡುಗಿಯನ್ನು ಇಷ್ಟಪಡುತ್ತಿದ್ದೀಯಾ? ಈ ಹುಡುಗಿಯನ್ನು ನೋಡುವುದು ತುಂಬಾ ತಲೆನೋವು. ನನಗೆ ಆ ಕಷ್ಟ ಕೊಡಬೇಡ. ನೀವೇ ಸ್ವತಃ ನೋಡಿಕೊಂಡು ನಮಗೆ ಹೇಳಿ ಎಂದು ನಾನು ನಿನಗೆ ಮೊದಲೇ ಹೇಳಿದ್ದೆ ಎಂದು ಧೀರಜ್ ಸೇಠ್ ಉತ್ತರಿಸಿದರು. ಆಗ ಯಶವಂತ್ ನಾಚಿಕೆ ಪಡುತ್ತಾ, ಹೌದು ಅಪ್ಪ, ನನಗೆ ಒಬ್ಬ ಹುಡುಗಿ ಎಂದರೆ ತುಂಬಾ ಇಷ್ಟ. ಆದರೆ ಆಕೆ ಬಡ ಕುಟುಂಬಕ್ಕೆ ಸೇರಿದವಳು ಎಂದು ಹೇಳಿದನು. ಆಗ ಸೇಠು ಉತ್ತರಿಸುತ್ತಾ, ನೋಡು ಮಗನೇ, ಹುಡುಗಿ ಶ್ರೀಮಂತಳಾಗಿರಲಿ ಅಥವಾ ಬಡ ಕುಟುಂಬಕ್ಕೆ ಸೇರಿದವಳಾಗಿರಲಿ ಪರವಾಗಿಲ್ಲ. ಆದರೆ ಆ ಹುಡುಗಿ ಮಾತ್ರ ಒಳ್ಳೆಯವಳಾಗಿರಬೇಕು. ಅವಳ ನಡತೆ ಚೆನ್ನಾಗಿರಬೇಕು. ಏಕೆಂದರೆ ದೇವರ ದಯೆಯಿಂದ ನಮಗೆ ಬೇಕಾದ ಎಲ್ಲವೂ ಇದೆ. ನಮಗೆ ಯಾವುದಕ್ಕೂ ಯಾವುದೇ ಕೊರತೆ ಇಲ್ಲ. ನಾವು ಯಾರನ್ನು ವರದಕ್ಷಿಣೆ ಕೇಳುವ ಅಗತ್ಯವೂ ಇಲ್ಲ. ಆದ್ದರಿಂದ ಆ ಹುಡುಗಿ ಯಾರೆಂದು ಹೇಳು ಎಂದು ತಮ್ಮ ಮಗನನ್ನು ಕೇಳುತ್ತಾರೆ. ಆಗ ಯಶವಂತ್, ಅಪ್ಪ, ಆ ಹುಡುಗಿ ಸ್ವಲ್ಪ ಕಡಿಮೆ ಓದಿದ್ದಾಳೆ ಎಂದು ಉತ್ತರಿಸಿದನು. ಆಗ ಧೀರಜ್ ಸಿಂಗ್ ಸೇಠು, ಮಗನೇ, ನಾವು ನಿನ್ನನ್ನು ಓದಿಸಿ ಒಬ್ಬ ಇಂಜಿನಿಯರ್ ಮಾಡಿದ್ದೇವೆ. ಇದೆಲ್ಲ ಮಾಡಿದ್ದು ನೀನು ಓದದ ಹುಡುಗಿಯನ್ನು ಮದುವೆಯಾಗುತ್ತೀಯ ಅಂತಲ್ಲ. ಆಗ ಯಶವಂತ್, ಅಪ್ಪ, ಅವಳು ಮೂರ್ಖಳಲ್ಲ, ಅವಳು PUC ಪಾಸ್ ಆಗಿದ್ದಾಳೆ. ಅವಳಿಗೆ ಓದಿಗಿಂತ ಅಪಾರವಾದ ಜ್ಞಾನವೂ ಇದೆ. ಅವಳು ತುಂಬಾ ಪ್ರತಿಭಾವಂತ ಹುಡುಗಿ ಎಂದು ಹೇಳಿದನು. ಸರಿ ಮಗನೇ, ಹಾಗಾದರೆ ಆ ಹುಡುಗಿಯಲ್ಲಿ ಏನಾದ್ರೂ ವಿಶೇಷತೆ ಇದ್ದರೆ ಹೇಳು ಎಂದು ಧೀರಜ್ ಸಿಂಗ್ ನಕ್ಕನು. ಆಗ ಯಶವಂತ್, ಅಪ್ಪ, ಆ ಹುಡುಗಿ ನಮ್ಮ ಇಟ್ಟಿಗೆ ಕಾರ್ಖಾನೆಯಲ್ಲಿಯೇ ಕೆಲಸ ಮಾಡುತ್ತಾಳೆ ಎಂದನು. ಇದನ್ನು ಕೇಳಿದ ಧೀರಜ್ ಸಿಂಗ್ ಸೇಠು ಶಾಕ್ ಆಗಿ ತಕ್ಷಣವೇ ಎದ್ದು ನಿಂತು, ಯಶವಂತ್, ನೀನು ಯಾವ ಅರ್ಥವಿಲ್ಲದ ಮಾತುಗಳನ್ನು ಮಾತನಾಡುತ್ತಿದ್ದೀಯಾ? ಇಷ್ಟಕ್ಕೂ ಆಕೆ ಯಾವ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಾಳೆ ಎಂದು ಕೇಳಿದರು. ಆಗ ಯಶವಂತ್, ನಾನು ಯಾವ ಆಫೀಸ್ ನಲ್ಲಿ ಕುಳಿತುಕೊಳ್ಳುತ್ತೇನೋ ಅದೇ ಕಾರ್ಖಾನೆಯಲ್ಲಿ ಅಪ್ಪ ಎಂದು ಉತ್ತರಿಸಿದನು. ಇಷ್ಟಕ್ಕೂ ಆ ಹುಡುಗಿ ಹೆಸರೇನು ಎಂದು ಧೀರಜ್ ಸಿಂಗ್ ಸೇಠು ಕೇಳಿದರು. ಅಪ್ಪ, ಆಕೆ ಹೆಸರು ರಚನಾ. ರಚನಾ ಅಂದರೆ ಬಲದೇವನ ಮಗಳು ಅಲ್ಲವೇ ಎಂದು ಸೇಠು ಧೀರಜ್ ಸಿಂಗ್ ಕೇಳಿದನು. ಅಪ್ಪ, ಆಕೆ ತಂದೆ ತಾಯಿ ಹೆಸರು ನನಗೆ ಗೊತ್ತಿಲ್ಲ, ಆದರೆ ಅವಳು ಅವರೊಂದಿಗೆ ಕೆಲಸ ಮಾಡುತ್ತಾಳೆ ಎಂದು ಹೇಳಿದನು. ಇದರಿಂದ ಧೀರಜ್ ಸೇಠು ತನ್ನ ಗುಮಸ್ತನಿಗೆ ಫೋನ್ ಮಾಡಿ ತಕ್ಷಣವೇ ಕಾರ್ಖಾನೆಗೆ ಹೋಗಿ ಬಲದೇವ್, ಅವನ ಹೆಂಡತಿ ಮತ್ತು ಮಗಳನ್ನು ತಕ್ಷಣವೇ ತನ್ನ ಮನೆಗೆ ಕರೆತರುವಂತೆ ಆದೇಶ ಮಾಡಿದನು. ಫ್ರೆಂಡ್ಸ್, ಇನ್ನು ಧೀರಜ್ ಸಿಂಗ್ ಸೇಠು ಅವರ ಮನೆಯಲ್ಲಿ ದೊಡ್ಡ ಗಲಾಟೆ ನಡೆಯಿತು. ಯಶವಂತ್ ನ ತಾಯಿ, ನಾನು ನಿಮಗೆ ಮೊದಲೇ ಹೇಳಿದ್ದೆ ಅವನನ್ನು ಕಾರ್ಖಾನೆಗೆ ಕಳುಹಿಸಬೇಡಿ ಎಂದು. ಈಗ ನೋಡಿ, ಯಾರೋ ಅವನಿಗೆ ಮಂತ್ರ ಹಾಕಿದ್ದಾರೆ. ಅವನಿಗೆ ಏನೋ ಮದ್ದು ಹಾಕಿ ತಿನ್ನಿಸಿರಬೇಕು. ಅದಕ್ಕಾಗಿ ಇವನು ಹೀಗೆ ಆಗಿದ್ದಾನೆ. ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಒಬ್ಬ ಕಾರ್ಮಿಕಳನ್ನು ಮದುವೆಯಾಗುತ್ತೇನೆ ಎಂದು ಹೇಳುತ್ತಿದ್ದಾನೆ ಎಂದು ಸೇಟುನೊಂದಿಗೆ ಜಗಳವಾಡುತ್ತಾಳೆ. ಇವನಿಗೆ ಬುದ್ಧಿ ಭ್ರಮಣೆಯಾಗಿರಬಹುದು. ನಾವು ಇವನನ್ನು ಓದಲು ನಗರಕ್ಕೆ ಕಳುಹಿಸಿದೆವು. ಅಲ್ಲಿ ಯಾವ ಹುಡುಗಿಯೂ ಸಹ ಇವನಿಗೆ ಇಷ್ಟವಾಗಲಿಲ್ಲ. ಆದರೆ ಇಲ್ಲಿ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಹುಡುಗಿಯನ್ನು ಮದುವೆಯಾಗುತ್ತೇನೆ ಎನ್ನುತ್ತಿದ್ದಾನೆ ಎಂದು ಕಿರುಚುತ್ತಾಳೆ. ಆಗ ಧೀರಜ್ ಸಿಂಗ್ ಸೇಠು ಕೂಡ ಕೋಪದಿಂದ ತನ್ನ ಹೆಂಡತಿಯ ಕಡೆ ನೋಡಿ, ಅಮ್ಮ ದೇವಿ, ನೀನು ಮೊದಲು ಕೂಗುವುದನ್ನು ನಿಲ್ಲಿಸು. ಸ್ವಲ್ಪ ಹೊತ್ತು ಶಾಂತವಾಗಿರು. ನನಗೆ ಯೋಚಿಸಲು ಬಿಡು ಎಂದು ತನ್ನ ಹೆಂಡತಿಗೆ ಗದರುತ್ತಾನೆ. ಇದೇ ಸಮಯದಲ್ಲಿ ಗುಮಸ್ತ ಕಾರ್ಖಾನೆಗೆ ಬಂದು, ಸೇಠು ಅವರು ನಿಮ್ಮನ್ನು ತಮ್ಮ ಮನೆಗೆ ಆಹ್ವಾನಿಸಿದ್ದಾರೆ, ನೀವು ನನ್ನೊಂದಿಗೆ ಸೇಠು ಮನೆಗೆ ಬನ್ನಿ ಎಂದು ಹೇಳುತ್ತಾನೆ. ಇನ್ನು ಅವರು ಏನಾಗಬಹುದು ಎಂದು ಬಯಸಿದ್ದರು, ಅದೇ ಆಯಿತು ಎಂದು ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ರಚನಾ ತಾಯಿ ಗುಮಸ್ತನ ಪಾದಗಳ ಮೇಲೆ ಬಿದ್ದು, ಅಯ್ಯೋ, ದಯವಿಟ್ಟು ನಮ್ಮ ಮಗಳನ್ನು ಕಾಪಾಡಿ, ಇದರಲ್ಲಿ ಅವಳ ತಪ್ಪೇನು ಇಲ್ಲ ಎಂದು ಅಳುತ್ತಾಳೆ. ಇದರಿಂದ ಗುಮಸ್ತನಿಗೆ ಗೊಂದಲವಾಗುತ್ತದೆ. ಅವನಿಗೆ ಏನು ಅರ್ಥವಾಗುವುದಿಲ್ಲ. ಆಗ ಅವನು ಏನಾಗಿದೆ ಎಂದು ನನಗೆ ಗೊತ್ತಿಲ್ಲ ಎಂದು ಹೇಳಿದನು. ನಂತರ ರಚನಾ ತಾಯಿ ಸಂಪೂರ್ಣ ವಿಷಯವನ್ನು ಗುಮಸ್ತನಿಗೆ ವಿವರಿಸುತ್ತಾ, ಇದರಲ್ಲಿ
ಇದರಲ್ಲಿ ರಚನಳ ತಪ್ಪೇನು ಇಲ್ಲ ಎಂದು ಹೇಳಿದಳು. ಚಿಕ್ಕ ಸೇಟು ಅವರೇ ಸ್ವತಃ ಪ್ರತಿದಿನ ಇವಳ ಬಳಿಗೆ ಬರುತ್ತಿದ್ದರು. ಆದರೆ ಈಗ ದೊಡ್ಡ ಸೇಟು ಅವರಿಗೆ ಯಾರು ಹೇಳಿದ್ದಾರೋ ಗೊತ್ತಿಲ್ಲ. ಆದರೆ ನಮಗೆ ತುಂಬಾ ಭಯವಾಗುತ್ತಿದೆ. ಈಗ ನಮ್ಮ ಪರಿಸ್ಥಿತಿ ಏನು ಎಂದು ಅವಳು ಗುಮಾಸ್ತನೊಂದಿಗೆ ಮಾತನಾಡುತ್ತಾ, ಈಗ ನಮ್ಮನ್ನು ಹೇಗಾದರೂ ರಕ್ಷಿಸಿ ನಮ್ಮನ್ನು ಇಲ್ಲಿಂದ ಹೊರಗೆ ಕಳುಹಿಸಿ ಬಿಡಿ, ನಾವು ಈ ಗ್ರಾಮವನ್ನು ಬಿಟ್ಟು ದೂರ ಎಲ್ಲಿಗಾದರೂ ಹೋಗುತ್ತೇವೆ ಎಂದು ಅಳುತ್ತಾ ಹೇಳುತ್ತಾಳೆ. ಆಗ ಗುಮಾಸ್ತ, ನೀವು ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡುತ್ತಿದ್ದೀರಿ, ನನ್ನ ಬಗ್ಗೆ ಯೋಚನೆ ಮಾಡಿ. ಚಿಕ್ಕ ಸೇಟುನನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳುವಂತೆ ಸೇಟು ನನಗೆ ಹೇಳಿದ್ದರು, ಜೊತೆಗೆ ಆದೇಶವನ್ನು ಕೂಡ ಮಾಡಿದ್ದರು. ಆದರೆ ಇಷ್ಟು ದೊಡ್ಡ ಘಟನೆ ನನ್ನ ಕಣ್ಣ ಮುಂದೆಯೇ ನಡೆದಿದೆ. ಆದ್ದರಿಂದ ಏನಾಗುತ್ತದೋ ಆಗಲಿ, ಮೊದಲು ಅಲ್ಲಿಗೆ ಹೋಗೋಣ ಬನ್ನಿ ಎಂದು ಆ ವ್ಯಕ್ತಿ ಅವರನ್ನು ಕರೆದುಕೊಂಡು ಹೋಗುತ್ತಾನೆ. ಆದರೆ ಅವರು ಹೋಗಲು ನಿರಾಕರಿಸುತ್ತಾರೆ. ಆಗ ಗುಮಾಸ್ತ, ಅವರು ನಿಮ್ಮನ್ನು ಕೊಲ್ಲುವಷ್ಟು ಮೂರ್ಖರೇನು ಅಲ್ಲ, ಅಂದ ಹಾಗೆ ನೀವು ಒಬ್ಬರೇ ಹೋಗುತ್ತಿಲ್ಲವಲ್ಲ, ನಾನು ಕೂಡ ನಿಮ್ಮೊಂದಿಗೆ ಬರುತ್ತಿದ್ದೇನೆ. ಒಂದು ವೇಳೆ ಯಾವುದೇ ಶಿಕ್ಷೆ ವಿಧಿಸಿದರೆ ಅದು ನನಗೂ ಕೂಡ ವಿಧಿಸುತ್ತಾರೆ ಎಂದು ಹೇಳಿದನು. ಫ್ರೆಂಡ್ಸ್, ಈ 4 ಜನರು ಈಗ ರಾತ್ರಿ 11 ಗಂಟೆಗೆ ಸೇಟು ಅವರ ಭವನವನ್ನು ತಲುಪಬೇಕು. ಅವರು ಅಲ್ಲಿಗೆ ಬಂದ ತಕ್ಷಣ ರಚನಾ ತಾಯಿ ಸೇಟುನ ಪಾದಗಳನ್ನು ಹಿಡಿದು, ಸೇಟು ಅವರೇ, ನನ್ನ ಮಗಳು ಯಾವುದೇ ತಪ್ಪು ಮಾಡಿಲ್ಲ ಎಂದು ಬೇಡಿಕೊಳ್ಳುತ್ತಾಳೆ. ಧೀರ ಸೇಟು ರಚನಾ ತಂದೆಯ ಕಡೆ ನೋಡಿ, ಬಲದೇವ್, ದಯವಿಟ್ಟು ನಿನ್ನ ಹೆಂಡತಿಯನ್ನು ಮೇಲಕ್ಕೆ ಎತ್ತು, ಹಾಗೆಯೇ ಎಲ್ಲರೂ ಸ್ವಲ್ಪ ಹೊತ್ತು ಮೌನವಾಗಿರಿ ಎಂದರು. ನಂತರ ಅವರು ರಚನಳೊಂದಿಗೆ, ಮಗಳೇ, ಮೊದಲು ನೀನು ಈ ಕಡೆ ಬಾ ಎಂದು ಕರೆದು, ನಿಜ ಹೇಳು, ನೀನು ಅವನನ್ನು ಪ್ರೀತಿಸುತ್ತಿದ್ದೀಯಾ ಅಥವಾ ಅವನು ನಿನ್ನ ಪ್ರೀತಿಸುತ್ತಿದ್ದಾನಾ? ಹೇಳು, ಈಗ ಇಬ್ಬರಲ್ಲಿ ಯಾರಿಗೆ ಶಿಕ್ಷೆ ನೀಡಬೇಕು ಎಂದು ಕೇಳಿದನು. ಆಗ ರಚನಾ, ಇದರಲ್ಲಿ ಅವರ ತಪ್ಪೇನು ಇಲ್ಲ ಸೇಟು ಅವರೇ, ಸಂಪೂರ್ಣ ತಪ್ಪೆಲ್ಲ ನನ್ನದು ಎಂದು ಉತ್ತರಿಸಿದಳು. ಇದಕ್ಕೆ ಯಶವಂತ್, ಇಲ್ಲ ಅಪ್ಪ, ಅವಳು ನಿಮಗೆ ಸುಳ್ಳು ಹೇಳುತ್ತಿದ್ದಾಳೆ, ಇದೆಲ್ಲ ನನ್ನಿಂದ ಆದ ತಪ್ಪು. ನಾನೇ ಅವಳ ಹತ್ತಿರ ಹೋಗಿ ಅವಳೊಂದಿಗೆ ಮಾತನಾಡುತ್ತಿದ್ದೆ, ಆದ್ದರಿಂದ ಅವಳಿಗೆ ಯಾವುದೇ ಶಿಕ್ಷೆ ವಿಧಿಸಬೇಡಿ, ಇವರೆಲ್ಲರೂ ಕೂಡ ನಿರ್ದೋಷಿಗಳು ಎಂದು ಹೇಳಿದನು. ಇದನ್ನೆಲ್ಲ ಕೇಳಿದ ಸೇಟು ಧೀರ ಸಿಂಗ್ ಜೋರಾಗಿ ನಕ್ಕು ತನ್ನ ಹೆಂಡತಿಯನ್ನು ಕರೆದು, ನೋಡು, ಈ ಹುಡುಗಿಯನ್ನು, ಈಕೆಯನ್ನು ನಿನ್ನ ಮುದ್ದು ಮಗ ಪ್ರೀತಿಸಿದ್ದಾನೆ, ನೀನು ಇವಳನ್ನು ನೋಡಿ ಸುಂದರವಾಗಿದ್ದಳು ಇಲ್ಲವೋ ಎಂದು ಹೇಳು ಎಂದು ಹೇಳಿದರು. ಯಶವಂತ್ ತಾಯಿ ರಚನನ್ನು ನೋಡಿ, ಹೀಗೆ ತುಂಬಾ ಸುಂದರವಾಗಿದ್ದಾಳೆ ಎಂದು ಹೇಳುತ್ತಾಳೆ. ನಂತರ ಅವರು, ಸರಿ, ನಿನ್ನ ಕೆಲಸ ಮುಗಿದಿದೆ ಎಂದು ಹೇಳುತ್ತಾ, ಇವಳ ಸೌಂದರ್ಯದ ಜೊತೆಗೆ ಚೆನ್ನಾಗಿ ಕಷ್ಟಪಟ್ಟು ಕೆಲಸ ಮಾಡುವವಳು, ಅಷ್ಟೇ ಅಲ್ಲ ಓದಿದ್ದಾಳೆ ಕೂಡ ಎಂದು ಹೇಳುತ್ತಾ, ಬಲ್ದೇವ್ ಮತ್ತು ಅವನ ಹೆಂಡತಿ ಇಲ್ಲಿ 20 ವರ್ಷಗಳಿಂದ ಕೆಲಸ ಮಾಡುವುದನ್ನು ನಾನು ನೋಡಿದ್ದೇನೆ. ಅವರ ಪ್ರಾಮಾಣಿಕತೆ ಮತ್ತು ನನ್ನ ಮೇಲಿನ ಅವರ ನಿಷ್ಠೆ ಸಾಟಿಯಲ್ಲದ್ದು. ಈ ಸಂಬಂಧದಲ್ಲಿ ನನಗೆ ಯಾವುದೇ ಪಕ್ಷಪಾತ ಕಾಣುತ್ತಿಲ್ಲ. ರಚನಾ ಮತ್ತು ಯಶವಂತ್ ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸುತ್ತಿದ್ದಾರೆ, ಹಾಗೆ ಅವರು ಜೀವನೋದ್ದಕ್ಕೂ ಸಂತೋಷದಿಂದ ಮತ್ತು ನೆಮ್ಮದಿಯಿಂದ ಇರುತ್ತಾರೆ ಎಂದು ನಾನು ನಂಬುತ್ತೇನೆ. ನಮಗೆ ಇದಕ್ಕಿಂತ ಇನ್ನೇನು ಬೇಕು? ನನ್ನ ಮಗ ಸಂತೋಷವಾಗಿದ್ದರೆ ಅದರಲ್ಲಿ ನಮ್ಮ ಸಂತೋಷವು ಅಡಗಿದೆ ಎಂದು ಹೇಳಿದರು. ಆಗ ರಚನಾ ಪೋಷಕರು, ಸೇಟು ಅವರೇ, ನಿಮಗೆ ಕೊಡಲು ನಮ್ಮ ಬಳಿ ಏನೂ ಇಲ್ಲ, ಆದರೆ ನಾವು ಜೀವನೋದ್ದಕ್ಕೂ ನಿಮಗಾಗಿ ಉಚಿತವಾಗಿ ಕೆಲಸ ಮಾಡುತ್ತಲೇ ಇರುತ್ತೇವೆ ಎಂದು ಹೇಳಿದರು. ಆಗ ಸೇಟು ಅವರು, ಏನಯ್ಯ ಬಲ್ದೇವ್, ನೀನು ಹೀಗೆ ಮಾತನಾಡುತ್ತಿದ್ದೀಯಾ? ನೀನು ಇಂದಿನಿಂದ ನನ್ನ ಸಂಬಂಧಿ ಆಗಲಿದ್ದೀಯಾ, ಆದ್ದರಿಂದ ಇದರ ಬಗ್ಗೆ ಮಾತನಾಡಬೇಡ ಎಂದು ಹೇಳಿದರು. ಫ್ರೆಂಡ್ಸ್, ಆ ನಂತರ ರಚನಾ ಮತ್ತು ಯಶವಂತ್ ಸಿಂಗ್ ಅವರ ವಿವಾಹವು ತುಂಬಾ ಅದ್ದೂರಿಯಾಗಿ ನಡೆಯಿತು. ಹಾಗೆ ರಚನಾ ಕೂಡ ತನ್ನ ಮುಂದಿನ ವಿದ್ಯಾಭ್ಯಾಸವನ್ನು ಮತ್ತೆ ಪ್ರಾರಂಭ ಮಾಡಿದಳು. ಫ್ರೆಂಡ್ಸ್, ಸೇಟು ಧೀರಜ್ ಸಿಂಗ್ ಮತ್ತು ಯಶವಂತ್ ಸಿಂಗ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.